ಎಲ್ರಿಗೂ ನಮಸ್ಕಾರ. ನಾವಿವತ್ತು ಇಂಟರ್ವ್ಯೂಗೆ ಅಂಥೇಳಿ ಇಲ್ಲಿ ಮಿರಾಜ್ ಒಳಗಿದ್ದೀವಿ. ಮಿರಾಜ್ಲಿಂದ ಇಷ್ಟು ಜನ ನೋಡ್ರಿ, 8 ಜನ ಯುವಕರು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ನಾವು ಮಿರಾಜಿಗೆ ಏನಂದ್ರೆ ಕೆಲಸ ಉದ್ಯೋಗವನ್ನು ಅರಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ಇಂಟರ್ವ್ಯೂ ಸಲುವಾಗಿ ನಡೆದೀವಿ. ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ದವ್ರು. ಇದು ನೋಡ್ರಿ ಮಿರಾಜ್, ಇದು ಎಲ್ಲ ಹೆಂಗೈತಿ. ಇಂಟರ್ವ್ಯೂ ನಡೆದೀವಿ ರೀ. ಯಾವುದಂದ್ರೆ ಅದು ಯಾವುದೋ ಸುಜ್ಲೋನ್ ಅಂತೇಳಿ ಕಂಪ್ನಿ ಐತ್ರಿ. ಮೊದಲೇನೋ ರಿಟರ್ನ್ ಟೆಸ್ಟ್ ಅದ ಅಂತ, ಅದಾದ ಬಳಿಕ ಮೀಟಿಂಗ್ ಐತಿ. ಮೀಟಿಂಗ್ ಆದ ಬಳಿಕ ಒಂದು ಇಂಟರ್ವ್ಯೂ ಏನೋ ಐತ್ರಿ. ವಿಂಡ್ ಟರ್ಬೈನ್ ಕಂಪ್ನಿ ಐತಿ. ನೋಡೋಣ ಏನೇನು ಆಗ್ತದ ಏನೇನಿಲ್ಲ. ನಮ್ಮ ಮನೆ ಬರ್ನಾಗ ಯಾವ ಕಂಪ್ನಿ ಅದ ಗೊತ್ತಿಲ್ಲ ನಮಗೂ. ಇಷ್ಟು ಮಂದಿ ಇದೆ ನೋಡ್ರಿ ಎಲ್ಲರೂ ನೋಡ್ರಿ. ಹಾಯ್ ಏನ್ರಿ, ಹಾಯ್ ಹಾಯ್. ಎಲ್ಲರೂ 8 ಜನ ನಾವು ಉದ್ಯೋಗವನ್ನು ಕೇಳ್ಕೊಂಡು ಏನಂದ್ರೆ ಮಿರಾಜ್ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಂದೀವ್ರಿ. ಇದು ಮಿರಾಜ್ ನೋಡ್ರಿ, ಇದು ಮಿರಾಜ್. ಯಾರು ನೋಡಿದಿಲ್ಲ ಅಂದ್ರೆ ಬಂದು ಇನ್ನೊಂದ್ಸರಿ ನೋಡ್ರಿ. ಎಲ್ಲ ಅಲ್ಲಿ ನೋಡ್ರಿ, ಇಲ್ಲಿ ಕನ್ನಡ ಐತಲ್ಲಿ. ಇಲ್ಲಿ ಮಿರಾಜ್ ಒಳಗೂ ಕರ್ನಾಟಕ ಅದ್ರಿ. ಕನ್ನಡ ನೋಡಿದ್ರೆ ನಮ್ಗೆ ಭಯಂಕರ ಖುಷಿ ಆಗ್ತದೆ ರೀ ಮಹಾರಾಷ್ಟ್ರದೊಳಗೆ. ಮತ್ತು ನೋಡ್ರಿಲ್ಲ, ನಾನು ನನ್ನ ಫ್ರೆಂಡ್ ಆಕಾಶ ಇಲ್ಲಿ ಮಿರಾಜಿಗೆ ಬಂದೆವು. ಈಗ 9:15 ಅದಾರ ಕರೆಕ್ಟಾಗಿ. ಈಗ ನಾಷ್ಟ ಮಾಡ್ತೇವೆ. ಎಲ್ಲಿ ಕರೆಕ್ಟ್ ಚಲೋ ಕಾಣಿಸ್ತದೆ ನಮ್ಗೆ, ಒಟ್ಟು ಚಲೋ ಕಾಣಿಸ್ಬೇಕು. ಇಲ್ಲಿಂದ ಒಂದು ಶಾರ್ಟ್ ವಿಡಿಯೋ ಹಿಂಗೆ ಈ ಕಡೆ. ನಮ್ಮ ಸರ್ ನಿನ್ನ ಹೇಳ್ಯಾರ್ರಿ ಬಿಸಿಲೊಳಗೆ ಚಲೋ ಬರ್ತದೆ ಅಂತೇಳಿ. ಇದು CRI ನೋಡ್ರಿ. ಇದು ಕಲರ್ ರೀ ಎಂಟರಿಂಗ್ 96% ಐತ್ರಿ. ರೈಟಾ ಬರ್ರಿ. ಮತ್ತೇನು ವಿಶೇಷ ಏನಿಲ್ರಿ. ಇಟ್ಟೆ ಪ್ರಾಪರ್ 2 ಪಾಯಿಂಟ್ ನೋಡ್ರಿ. ನಾಷ್ಟ ಮಾಡಕ್ಕೆ ಬಂದ್ವಿ. ಇಲ್ಲಿ ಮಹಾರಾಷ್ಟ್ರದೊಳಗೆ ನಾಷ್ಟ ಮಾಡಕ್ಕೆ ಬಂದಿದ್ದವ್ರಿ. ಇಲ್ಲಿ ಕಾಂದಾ ಪೋಯಿ 20 ರೂಪಾಯಿ, ಉಪ್ಪಿಟ್ಟು 20 ರೂಪಾಯಿ, 20 ರೂಪಾಯಿ, ಎದ್ದು ವಡ ಎಲ್ಲ ಐತೆ ನೋಡ್ರಿ. ಈಗ ಬಂದು ನೋಡ್ರಿ. ನಂಗೆ ಇಡ್ಲಿ ನಾಷ್ಟ ಮಾಡಕ್ಕೆ ಬಂದು ನೋಡ್ರಿ. ಎಲ್ಲರೂ ಇಡ್ಲಿ ವಡ ಫುಲ್ ಪ್ಲೇಟ್ ತೊಗೊಳ್ರಿ, ಸಿಂಗಲ್ ಹೇಳ್ಯಾರ. ಇಡ್ಲಿ ವಡೆ ಹೇಳಿದ್ರಿ. ನೋಡಮ್ರಿ ಹ್ಯಾಂಗೆ ಕೊಡ್ತಾರೆ ನೋಡಮ್ಮಿಲ್ಲ. ಹ್ಯಾಂಗೆ ಕೊಡಂತೀನಿ ನಾನು ಹೇಳ್ದೆ. ಕಮೆಂಟ್ ಮಾಡ್ರಿ ಹ್ಯಾಂಗೆ ಕೊಡಂತೀನಿ ಅಂತೇಳಿ. ನೋಡಿ ಮಹಾಪ್ರಸಾದ ಅಂತ ಹೇಳಿ. ನಮಸ್ಕಾರ ಸರ್ ಎಲ್ಲರಿಗೂ. ನಾವು ಬೆಳಗಾವಿಯಿಂದ ಬಾಗಲಕೋಟೆ ಇಂಜಿನಿಯರಿಂಗ್ ಮಾಡ್ತೀವಿ. ಈಗ ಅಲ್ಲಿ ಜಾಬ್ ಸಿಗಲಿಕ್ಕೆ ಇಲ್ಲಿ ಮಿರಾಜ್ ಒಳಗೆ 2.5 LPS ಸಂಬಂಧ ರಾತ್ರಿ ಎಲ್ಲ ಬಸ್ ಜರ್ನಿ ಮಾಡಿ ರೂಮ್ ಮಾಡ್ಕೊಂಡು ಸಿಗ್ಲೋನ್ ಕಂಪ್ನಿ ಬಂದೆವು. ಇಲ್ಲೇ ನಮ್ಮ ಫ್ರೆಂಡ್ ಶ್ರೀಕಾಂತ್ ಅವರು. ಶ್ರೀಕಾಂತ್ ನಾವು ಶಾಯ್ ಅಂದ್ರೆ ನಮ್ಗಿಂತ ಶಾಯ್ ಅದಾರ ಅವರ. ಅಲ್ಲ ಇದನ್ನು ಯಾರು ನಾನು ಒಂದು ಇದನ್ನೊಂದು ತೊಗೋತಾನೆ, ಅವಲಕ್ಕಿ ತೊಗೋತಾನೆ. ಅರ್ಧ ಯಾರು ತೊಗೊಳೋರು.